ವೆಲ್ಕಮ್ ಟು ಅ ಸ್ಪೆಷಲ್ ವ್ಲಾಗ್ ಅಂಡ್ ಸಿಸ್ಟರ್ಸ್ ಜೊತೆ ನಾನು ಕೇಕ್ ಕಟ್ ಮಾಡಿದೆ. ಮಟನ್ ಸಾರು ಮಾಡಕ್ಕೆ ಎಲ್ಲಾ ಪ್ರಿಪರೇಷನ್ಸ್ ನಡೀತಾ ಇದೆ. ನಮ್ಮ ಬಾವ ಪಾಪ ಅಲ್ಲಿ ಅಡಿಗೆ ಮಾಡ್ತಾ ಇದಾರೆ, ಇವಳೇನು ಮಾಡಿಲ್ಲ. ಟೇಬಲ್ ಶಾಮಿಯಾನ ಅಂಡ್ ಕ್ಯಾನಪಿ ಹಾಕ್ಸಿದೀವಿ. ಒರಾಯನ್ ಮಾಲ್ ಕಾಣತ್ ನೋಡಿ ನಮ್ಗೆ ಇಲ್ಲಿ. ನಿಮ್ಮ ಹತ್ರ ಆಕ್ಸಿಸ್ ಕಾರ್ಡ್ ಇರ್ಲೇಬೇಕು. ಮಮ್ಮಿ ಅಂತ ನಾನು ಪ್ರಿಪೇರ್ ಮಾಡಿರೋ BBC ತಿಂತೀನಿ. ನನಗೆ 30 ವರ್ಷವಾಗಿ 3 ತಿಂಗಳಾಗಿದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಅ ಸ್ಪೆಷಲ್ ವ್ಲಾಗ್. ಯಾಕಂದರೆ ಇದು ನನ್ನ ಬರ್ತ್ಡೇ ಆ್ಯಂಡ್ ಈಗ ಟೈಮ್ ಬಂದು 1:20 ಸೊ ಈಗ ನಾನು ಫ್ರೆಶ್ ಅಪ್ ಆಗಿದ್ದೀನಿ. ಅಫ್ಕೋರ್ಸ್ ಇಷ್ಟೊತ್ತಲ್ಲಿ ಯಾವ ದೇವಸ್ಥಾನವೂ ಇರಲ್ಲ. ಥಿಂಗ್ ಇಸ್ ದ್ಯಾಟ್ ನೆನೆ ಐ ಹ್ಯಾಡ್ ಅ ವೆರಿ ಬ್ಯೂಟಿಫುಲ್ ನೈಟ್. 12 ಗಂಟೆಗೆ ನನ್ನ ಫ್ಯಾಮಿಲಿ ಜೊತೆ, ನನ್ನ ಕಸಿನ್ಸ್ ಜೊತೆ, ಆಲ್ ಮೈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಜೊತೆ ನಾನು ಕೇಕ್ ಕಟ್ ಮಾಡಿದೆ. ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಆ್ಯಂಡ್ ಮೆಮೊರೇಬಲ್ ಡೇ. ನಾನು 1 ವರ್ಷದ ಪಾಪು ಇದ್ದಾಗಲೂ 5 ವರ್ಷದ ಪಾಪು ಇದ್ದಾಗೋ ಆ ಥರ ಇರೋ ಪ್ರಾಬಬ್ಲಿ ಇಷ್ಟು ಜನ ಜೊತೆ ನಾನು ಸೆಲೆಬ್ರೇಟ್ ಮಾಡಿದ್ದು ಅನಿಸುತ್ತೆ. ನೆನ್ನೆನೇ ಸೆಲೆಬ್ರೇಟ್ ಮಾಡಿದ್ದು, ತುಂಬ ಖುಷಿ ಆಯಿತು. ಆ್ಯಂಡ್ ದ ಡೇ ಎಂಡೆಡ್ ವೆರಿ ಲೇಟ್. ನಾನು ಬಂದು ಮಲ್ಕೊಂಡು ಈಗಲೂ ನಂಗೊಂಥರ ನಿದ್ದೆಗಣ್ಣು, ಸ್ಲೀಪ್ ಸೈಕಲ್ ಡಿಸ್ಟರ್ಬ್ ಆಗಿಬಿಟ್ಟಿದೆ. ಆ್ಯಂಡ್ ಟುಡೇ ಐ ಹ್ಯಾವ್ ಅ ವೆರಿ ಬ್ಯೂಟಿಫುಲ್ ಡೇ ಆ್ಯಂಡ್ ಇಟ್ ಈಸ್ ರೇನಿಂಗ್. ಪ್ರತಿ ವರ್ಷ ನನ್ನ ಬರ್ತಡೇ ದಿನ ಮಳೆ ಬಂದಿಲ್ಲ ಅಂದರೆ ನೆಮ್ಮದಿನೇ ಇಲ್ಲ ಗುರು. ನನಗೂ ನೆಮ್ಮದಿ ಇಲ್ಲ ಮಳೆಗೂ ನೆಮ್ಮದಿ ಇಲ್ಲ ಅನಿಸುತ್ತೆ. ನಾನು ಹುಡ್ದಾಗಿಂದ, ನನಗೆ ಬುದ್ಧಿ ಬಂದಾಗಿಂದ ನಾನು ಎಲ್ಲ ಬರ್ತಡೆಗೂ ಮಳೆ ಬಂದಿದ್ದೆ. ನಾನು ಬಟ್ಟೆ ಕೊಚ್ಚೆ ಆಗಿದ್ದೆ. ನೆನ್ನೆದ್ರದ್ದು ಚಿಕನ್ ಮಟನ್ ಎಫೆಕ್ಟ್ ಹಶ್ನ ಆಗೋಗಿದೆ. ಏನಿಲ್ಲ, ಸ್ಯಾನಿಟೈಸರ್ ಅಥವಾ ನೇಲ್ ಪಾಲಿಶ್ ಹಾಕಿದ್ರೆ ಸರಿ ಹೋಗುತ್ತೆ. ಈಗ ವಿ ಹ್ಯಾವ್ ಟು ಸ್ಟಾರ್ಟ್ ಮೈ ಡೇ. ಇಲ್ಲಾಂದರೆ ಬೇಗ ಮುಗ್ದೋಗ್ಬಿಡುತ್ತೆ. ತುಂಬ ಕಮ್ಮಿ ಟೈಮ್ ಉಳಿಸ್ಕೊಂಡಿದ್ದೀನಿ ನಾನು, ಇಲ್ಲಾಂದರೆ ನನ್ನ ಡೇ ಬೇಗ ಮುಗ್ದೋಗುತ್ತೆ. ಸೊ ಈಗ ನಾನು ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು, ಅಂದರೆ ಮೇಕಪ್ ಗಿಕಪ್ಪು ಟಚಪ್ಪು ಅವೆಲ್ಲ ಮಾಡಿಕೊಂಡು ನನ್ನ ಇವತ್ತಿನ ಬ್ಯೂಟಿಫುಲ್ ಔಟ್ಫಿಟ್ನ ತೋರಿಸ್ತೀನಿ. ಅಷ್ಟರಲ್ಲಿ ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಹೇಗಿತ್ತು ಅಂತ ಸಣ್ಣ ಸಣ್ಣ ಫೋಟೋಸು, ಸ್ಮಾಲ್ ಕ್ಲಿಪ್ಪಿಂಗ್ಸು ಹಾಕಿರ್ತೀನಿ, ನೋಡ್ಕೊಂಬನ್ನಿ. ಈ ಸಲ ಬರ್ತ್ಡೇನ ಅಕ್ಷಯ್ ನಮ್ಮ ಮಮ್ಮಿ ಮನೇಲಿ ಪ್ಲಾನ್ ಮಾಡಿದ್ದ. ಸೊ ನಾವು ಇಷ್ಟು ಐಟಮ್ ಹಾಕೊಂಡೋದ್ವಿ. ಈಗ ಮಟನ್ ಸಾರು ಮಾಡೋಕ್ಕೆ ಎಲ್ಲ ಪ್ರಿಪರೇಷನ್ಸ್ ನಡೀತಾ ಇದೆ. ನಮ್ಮಮ್ಮ ಸೊಪ್ಪು ಬಿಡಿಸ್ತಾ ಇದ್ದಾರೆ, ಈರುಳ್ಳಿ ಬಿಡಿಸ್ತಾ ಇದ್ದಾರೆ. ಅಲ್ಲಿ ಮಟನ್ ವಾಶ್ ಮಾಡ್ಕೊಂಬಂದಿದ್ದೀವಿ. ಇದೆಲ್ಲ ಇವತ್ತು ಪಾತ್ರೆಗಳು. ಆ್ಯಂಡ್ ಇಲ್ಲಿ ಅಕ್ಷಿನೂ ಈರುಳ್ಳಿ ಕಟ್ ಮಾಡಿಕೊಂಡು ಹಿಂಗೆ ಹಾಕ್ತಾ ಇದ್ದೀವಿ. ಸೊ ಇಲ್ಲಿ ನಾವು ಈ ಥರ ಟೇಬಲ್ಲು ಶಾಮಿಯಾನ ಆ್ಯಂಡ್ ಕ್ಯಾನಪಿ ಹಾಕ್ಸಿದ್ದೀವಿ, ಮಳೆ ಬರಬಾರ್ದು ಅಂತ. ಇರಿಟೇಟಿಂಗ್ ಬ್ರದರ್. ಸೊ ಈಗ ಅಕ್ಷಯಲ್ಲಿ ಮಟನ್ ಸಾರು ಪ್ರಿಪೇರ್ ಮಾಡ್ತಾ ಇದ್ದಾರೆ ನೋಡಿ. ಎಣ್ಣೆ ಕೋತ ಕುದೀತಾ ಇದೆ. ಹಾಂ, ಒಗ್ಗರಣೆ ನೋಡಿ. ಅವನು ಎಷ್ಟು OCD ಅಂತ ಗೊತ್ತಾಗುತ್ತೆ ಇಲ್ಲಿ. ಎಷ್ಟು ನೀಟಾಗಿ ಎಲ್ಲ ಈಕ್ವಲ್ ಆಗಿ ಕಟ್ ಮಾಡಿಟ್ಟ ನೋಡಿ. ಎಲ್ಲ ನಾವು ಫ್ರೈ ಮಾಡ್ಕೊಂಡಿರೋದು ಇಲ್ಲಿದೆ. ಆ್ಯಂಡ್ ಇವರಿಬ್ರು ಅದನ್ನು ರುಬ್ತಾರೆ. 2 ಮಿಕ್ಸಿ ಹಾಕ್ಕೊಂಡು ಎಕ್ಸ್ಟೆನ್ಷನ್. ಎಲ್ಲರೂ ಮಾತಾಡ್ತಾ ಇದ್ದಾರೆ ಇಲ್ಲಿ ಕೂತ್ಕೊಂಡು. ನೋಡಿ, 2 ರುಬ್ಬಿ ನುಣ್ಣಗೆ ಆಗ್ತಾನೆ ಇಲ್ಲ ಇದು. ನನಗೆ 30 ವರ್ಷ ಆಗಿ 3 ತಿಂಗಳಾಗಿತ್ತು. ನನಗೆ 30 ವರ್ಷವಾಗಿ 3 ತಿಂಗಳಾಗಿದೆ. ನನ್ನ ತಂಗಿಯ 29ನೇ ಜನ್ಮದಿನದಂದು ಈ ಆಡಂಬರ ಎಲ್ಲ ಜಲಸ್ ಫೀಲ್ ಆಗ್ತಾ ಇದೆ. ನನ್ನ ಬರ್ತಡೇ ಅದಲ್ಲಿ ನಮ್ಮ ಬಾವ ಅಡುಗೆ ಬೇರೆ ಮಾಡ್ತಾ ಇರಲ್ಲಿ. ಎಲ್ಲಿ ನಂದೇ ವ್ಲಾಗಿಂಗ್ ಇವತ್ತು. ಇದು ವಾಪಸ್ ಹೋಗೋದಂಗೆ. ನಮ್ಮ ಬಾವ ಪಾಪ ಅಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ, ಇವಳೇನು ಮಾಡಿಲ್ಲ. ಸುಮ್ಮನೆ ಮಲಗಿಲ್ಲ, ಸೊಂಟ ನೋವು ಅಂತ ಮಟನ್ ಕ್ಲೀನ್ ಮಾಡು ಅಂದರೆ ಮಾಡಲು. ನಮ್ಮ ಬಾವನೇ ಪಾಪ ಅಲ್ಲಿ ಅಡುಗೆ ಮಾಡ್ತಿರೋದು. ನಾನಿಲ್ಲಿ ಕೆಲಸ ಮಾಡಿಕೊಂಡು ಕಷ್ಟಪಟ್ಕೊಂಡು ಸೌತೆಕಾಯೆಲ್ಲ ಸುರಿದೀನಿ. ಇಷ್ಟು ಇನ್ನು ಕೆಲಸ ಇದೆ. ಸಣ್ಣ ಆಗ್ಬಿಟ್ಟಿದ್ದೀವಿ ನಾವು, ನಮ್ಮ ಬಾವ 1 kg. ಇವಳು ಬರ್ತಡೆ ಕೆಲಸ ಮಾಡಿ ಎಲ್ಲ ಬರ್ತಾರೆ, ಆಮೇಲೆ ವ್ಲಾಗ್ ಮಾಡಿ ತೋರಿಸ್ತಾರೆ. ಇವಳೇನೂ ಮಾಡಿಲ್ಲ. ಆ ಒಂದು ಸೌತೆಕಾಯಿನ 20 ನಿಮಿಷದಿಂದ ಅವಳೇ ಎರಿತಾವಳೆ. ಇಷ್ಟು ಸೌತೆಕಾಯಿ ನಾನೇ ಎರಿತಿರೋದು. ಇಷ್ಟೇ ಅವಳು ಮಾಡೋದು, ಇನ್ನೇನಿಲ್ಲ. ಥ್ಯಾಂಕ್ ಯು, ಬಾಯ್. ಕರೆಕ್ಟ್ ರಾತ್ರಿ 12 ಗಂಟೆಗೆ ಕೇಕ್ ಕಟ್ ಮಾಡಿದ್ವಿ. ನಂಗೆ ತುಂಬ ಖುಷಿ ಆಯಿತು. ಎವ್ರಿಬಡಿ ವರ್ ಪ್ರೆಸೆಂಟ್. ಆ್ಯಂಡ್ ನಿಜ ನೆಕ್ಸ್ಟ್ ಡೇ ಕೆಲಸ ಇದ್ದರೂ ಕೂಡ ಇಟ್ಸ್ ಓಕೆ ಅಂತ ಬಂದು ನನ್ನ ಜೊತೆ ಸೆಲೆಬ್ರೇಟ್ ಮಾಡಿ 12 ಗಂಟೆ ಆದಮೇಲೆ ಎಲ್ಲ ಹೋಗಿದ್ದು. ಐ ಫೆಲ್ ಸೋ ಹ್ಯಾಪಿ. ಆ್ಯಕ್ಚುಲಿ ಇದೊಂದು ಲಾಂಗ್ ವೀಡಿಯೋ ಆಗಿದೆ. ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾತ್ರ ಹಾಕಿದ್ದೀನಿ. ಆ್ಯಂಡ್ ಅಲ್ಲಿದ್ದಿದ್ದು ಅಷ್ಟು ಜನಕ್ಕೂ ನಾನು ಕೇಕ್ ತಿನ್ನಿಸಿದ್ದೀನಿ ಮಿಸ್ ಮಾಡ್ದಂಗೆ. ಬಟ್ ವೀಡಿಯೋದಲ್ಲಿ ಸ್ವಲ್ಪ ಜನ ಮಾತ್ರ ತಿನ್ಸಿರೋದು ರೆಕಾರ್ಡ್ ಆಗಿದೆ, ಮಿಕ್ಕಿವೆಲ್ಲ ಫೋಟೋಗಳಿದೆ.
ನನ್ನ ಬರ್ತ್ಡೇ ಸೆಲೆಬ್ರೇಷನ್ ನೆಕ್ಸ್ಟ್ ಕಂಟಿನ್ಯೂ ಆಗಿದ್ದು ಆ ಸ್ಟೇ ಇನ್ ಶರಾಟನ್ ಗ್ರ್ಯಾಂಡ್ ಹೋಟೆಲ್. ಸೊ 1 ಡೇ ಅಷ್ಟೇ ಸ್ಟೇ ಆಗಿದ್ದು, ಬಟ್ ಇಟ್ ವಾಸ್ ವೆರಿ ಪೀಸ್ಫುಲ್. ನಮ್ಗೆ ರಿಲ್ಯಾಕ್ಸೇಷನ್ ಬೇಕಿತ್ತು ಆ್ಯಂಡ್ ನಮಗೆ ನಿಯರ್ ಇರೋದು ಕೂಡ ನಾವು ಈಸಿಯಾಗಿ ಟ್ರಾವೆಲ್ ಮಾಡಿದ್ವಿ. ಆ್ಯಂಡ್ ನಾನು ಇಲ್ಲಿ ಆ್ಯಕ್ಚುಲಾಗಿ ವೇರ್ ಮಾಡಿರೋದು W ಬ್ರ್ಯಾಂಡ್ ಡ್ರೆಸ್. ಸುಮಾರು ಜನ ನನಗೆ ಮೆಸೇಜ್ ಮಾಡಿ ಡ್ರೆಸ್ ಬಗ್ಗೆ ಕೇಳಿದ್ರಿ. ಆ್ಯಂಡ್ ವೆಲ್ಕಮ್ ಡ್ರಿಂಕ್ ಆಗಿ ನನಗೆ ಅದೇನೋ ಪರ್ಪಲ್ ಟೀ ಅಂದರು, ಬಟ್ ವಾಸ್ ಸಮ್ ಅದರ್ ಟೇಸ್ಟ್. ಆ್ಯಂಡ್ ಆ್ಯಕ್ಚುಲಿ ಸ್ವಲ್ಪ ಕ್ರೌಡ್ ಇತ್ತು, ಯಾಕಂದರೆ ಏನೋ ಇವೆಂಟ್ ನಡೀತಾ ಇತ್ತಂತೆ. ನಾವು ಕೀ ಇಸ್ಕೊಂಡು ವಿ ಜಸ್ಟ್ ಪ್ಲ್ಯಾನ್ ಟು ಚೆಕ್ ಇನ್. ದಿಸ್ ಇಸ್ ಮೈ ಫೇವ್ರೆಟ್ ಔಟ್ಫಿಟ್. ಇಲ್ಲಿ ಕಾರ್ಪೆಟ್ಸ್ ಇದೆಯಲ್ಲ ನೆಲಕ್ಕೆ, ಸ್ಟೇ ಆಗ್ತಿರೋ ರೂಮ್ ನಂಬರ್ ಇದೆ 823 ಆ್ಯಂಡ್ ಇಟ್ ಈಸ್ ಇನ್ 8th floor. ಈ ತಕ್ಷಣ ನಮಗೆ ಒಂದು ಸೈಡ್ ಮಿರರ್ ಇದೆ ಆ್ಯಂಡ್ ನಾವಿಲ್ಲಿ ನಮ್ಮ ಲಗೇಜ್ ಇಟ್ಕೊಂಡಿದ್ದೀವಿ, ಜಸ್ಟ್ 1 ಡೇಗೆ ಬೇಕಿರೋ ಲಗೇಜ್. ಆ್ಯಂಡ್ ಇಲ್ಲಿ ಕಬೋರ್ಡ್ ಇದೆ. ಓಹ್, ಐರನ್ ಸ್ಟ್ಯಾಂಡ್, ಲಾಕರ್ ಚೆನ್ನಾಗಿದೆ ಅಲ್ಲ, ಸಕ್ಕ ದೊಡ್ಡದಾಗಿದೆ ಕಬೋರ್ಡು. ಆ್ಯಂಡ್ ಇದು ಕಂಪ್ಲೀಟ್ ವಾಶ್ರೂಮ್ ಏರಿಯಾ. ವಾವ್, ಸೋ ನೈಸ್. ಲೈಟ್ ಚೇಂಜ್ ಮಾಡ್ಕೋಬೋದಾ ನಾವಿಲ್ಲಿ? ಇಲ್ಲ, ಆಪ್ಷನ್ ಇಲ್ಲ ಅನ್ಕೊತೀನಿ. ಸೊ ಇವರು ಒಂದಷ್ಟು ಐಟಮ್ಸ್ ಕೊಟ್ಟಿದ್ದಾರೆ ಕಿಟ್ಟು. ವಿ ಹ್ಯಾವ್ ಅ ಬಾತ್ ಟಬ್ ಹಿಯರ್ ಆ್ಯಂಡ್ ಶವರ್ ಏರಿಯಾ ಆ್ಯಂಡ್ ರೆಸ್ಟ್ ರೂಮ್ ಏರಿಯಾ. ಇಲ್ಲಿ ಆ್ಯಕ್ಚುಲಿ ನಮ್ಮ ರೂಮ್ ಕಾಣುತ್ತೆ ಅನಿಸುತ್ತೆ, ನೋಡೋಣ, ಹೇಳ್ತೀನಿ ಅಕ್ಷಿಗೆ. ಆ್ಯಂಡ್ ಇಲ್ಲೊಂದು ಲಾಂಗ್ ಮಿರರ್ ಕೊಟ್ಟಿದ್ದಾರೆ, ಇಲ್ಲೂ ಒಂದು ಮಿರರ್ ಕೊಟ್ಟಿದ್ದಾರೆ. ಇದು ಕಂಪ್ಲೀಟ್ ಬೆಡ್ರೂಮ್ ಏರಿಯಾ ಆ್ಯಂಡ್ ಇದು ಓಪನ್ ಮಾಡ್ಬೋದು ಅನ್ನಲ್ಲ, ಅದೇ ಇದು. ಸೊ ವಿ ಹ್ಯಾವ್ ಅ ಟಿ ವಿ, ಒಂದಷ್ಟು ಥಿಂಗ್ಸ್, ಒಂದು ಟೇಬಲ್ ಎಲ್ಲ ಇದೆ ಇಲ್ಲಿ ನಮಗೆ. ಇಲ್ಲಿ ಒಂದು ಕುತ್ಕೊಳ್ಳೋಕ್ಕೆ ವ್ಯವಸ್ಥೆ ಇದೆ. ನೈಸ್ ಡೀಸೆಂಟ್ ರೂಮ್ ಅಲ್ಲ. ದಿಸ್ ನೋ ಬಾಲ್ಕನಿ, ದಿಸ್ ಇಸ್ ಆರ್ ವ್ಯೂ. ಓಹ್, ಒರಾಯನ್ ಮಾಲ್ ಕಾಣುತ್ತೆ ನೋಡಿ ನಮಗಿಲ್ಲಿ. ಇದೇ ಒರಾಯನ್ ಮಾಲು ಆ್ಯಂಡ್ ಅದು ಲೇಕ್ ವ್ಯೂ. ಆ್ಯಂಡ್ ಅಲ್ಲಿ ಫೀಸ್ಟ್ ಎಲ್ಲ ಅದೇನದು ಏನೋ ನಡೀತಾ ಇದೆ ಅಲ್ಲ, ಅದು ಏನೋ ಸಂತೆ ಟೈಪ್ ನಡೀತಾ ಇದೆ, ಫ್ಲೀ ಮಾರ್ಕೆಟ್. ಆ್ಯಂಡ್ ಅದು ಬಂದ್ಬಿಟ್ಟು ಕಂಪ್ಲೀಟ್ ಅಪಾರ್ಟ್ಮೆಂಟ್ಸು. ಆ್ಯಂಡ್ ಇದು ಹೈ ಬಿಲ್ಡಿಂಗ್ ಅಲ್ಲ, WTC. ದಿಸ್ ಇಸ್ WTC. ಇಲ್ಲಿ ನೋಡಿ, ಇಲ್ಲಿ ಅಕ್ಷಿ ಸ್ವಿಮ್ಮಿಂಗ್ ಪೂಲ್ ಇದೆ ಅಕ್ಷಿ ನಮಗಿಲ್ಲಿ. ಅದೇ ಸ್ಟೇ ಆಗಿರೋ ಹೋಟೆಲ್. ಸೊ ಚೆಕ್ ಇನ್ ಮಾಡಿ ಈಗ ವಾಪಸ್ ಒರಾಯನ್ ಹತ್ರ ಬರ್ತಾ ಇದ್ದೀವಿ. ಇಲ್ಲೊಂದು ಕೆಫೆಗೆ ಹೋಗೋಣ ಅಂತ. ಇಬ್ಬರು ಊಟ ಮಾಡಿಲ್ಲ, ಬ್ರೇಕ್ಫಾಸ್ಟು ಮಾಡಿಲ್ಲ. ಸೊ ಬ್ರಂಚ್, ಡೂಯಿಂಗ್ ಅ ಲೇಟ್ ಬ್ರಂಚ್. ಅಲ್ಲೇ ಪಾಲ್ ಕೆಫೆಗೆ ಹೋಗಿ ನಮ್ಮ ಬ್ರಂಚ್ ಮುಗಿಸ್ಕೊಂಡ್ವಿ. ಹ್ಯಾಡ್ ಹಾಟ್ ಚಾಕ್ಲೇಟ್, ಪಿಜ್ಜಾ, ಪಾಸ್ತಾ ತುಂಬ ಟ್ರೈ ಮಾಡಿದೆ, ಬಟ್ ರೆಕಾರ್ಡೇ ಮಾಡ್ಕೊಳ್ಳಿಲ್ಲ. ಚೆನ್ನಾಗಿ ನಿದ್ದೆ ಮಾಡಿ ಎದ್ದು ಈಗ ಫ್ರೆಶ್ ಅಪ್ ಆಗಿ ಕೆಳಗೆ ಬಂದಿದ್ದೀನಿ. ಜಸ್ಟ್ ವಾಕ್ ಹೋಗೋಣ, ಇಲ್ಲಿ ಕೆಫೆಗಳೆಲ್ಲ ಇದೆ ನೋಡೋಣ ಅಂತ. ಆ್ಯಂಡ್ ಮತ್ತೆ ಮೇಲೆ ಹೋಗಿ ರೆಡಿಯಾಗಿ ಡಿನ್ನರಿಗೆ ಬರಬೇಕು. ಇಟ್ ಈಸ್ ಅ ಕಂಪ್ಲೀಟ್ ರಿಲ್ಯಾಕ್ಸೇಷನ್ ಟೈಮ್ ಫಾರ್ ಅಸ್ ಹಿಯರ್. ಆಮೇಲೆ ನಾಳೆ ಚೆಕ್ಔಟ್ ಹಾಕಬೇಕಷ್ಟೇ. ಸೊ ಜಸ್ಟ್ ಟೇಕಿಂಗ್ ಅ ವಾಕ್. ನೋಡಿ, ಮನೆ ಹತ್ರ ಹಾಕ್ಕೊಂಡೋಗೋ ಬಟ್ಟೆ ಹಾಕ್ಕೊಂಡು ಈ ಹೋಟ್ಲಲ್ಲಿ ಓಡಾಡ್ತಾ ಇದ್ದೀವಿ. ಇಂದ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಪರ್ಷಿಯನ್ ಟೆರೆಸ್ಸು. ಇಲ್ಲಿ ಅಲ್ಲಿ ಪೂಲ್ ಇದೆ, ಎಷ್ಟೊಂದಲ್ಲಿ ಕಾಣಲ್ಲ. ಆ್ಯಂಡ್ ನೋಡಿ ಹೊರಗಡೆ ಹೆಂಗೆ ಕಾಣುತ್ತೆ, ಚೆನ್ನಾಗಿ ಕಾಣತ್ತಲ್ಲ ವ್ಯೂ. ಫುಲ್ ಲೈಟ್ಸ್. ಅದು ಫೀನಿಕ್ಸ್, ಇದು ಫೀನಿಕ್ಸು ಆ್ಯಂಡ್ ಇದು ಬ್ರಿಗೇಡ್ WTC. ಝೂಮ್ ಮಾಡಲಾ, ನೋಡೋಣ ರೀ. ಎಲ್ಲ ಶಾಪಿಂಗ್ ಮಾಡ್ತಾ ಇರೋದು ಕಾಣುತ್ತೆ. ಫ್ಲೀ ಮಾರ್ಕೆಟ್. ಸೊ ಈಗ ಟೈಮ್ ಬಂದು 8 o'clock ಆಗ್ತಾಯಿದೆ. ಲಿಫ್ಟಲ್ಲಿ ಐ ಆಮ್ ಗೋಯಿಂಗ್ ಡೌನ್. ಯಾಕೋ ನನಗೆ ಲೇಸ್ ತಿನ್ನಬೇಕು ಅನಿಸ್ತು. ಸೊ ಲೇಸ್ ತೊಗೊಂಬರೋಕ್ಕೆ. ಆ್ಯಂಡ್ ನಮಗೆ ಡಿನ್ನರ್ ಟೈಮ್ ಟಿಲ್ 11:30 ಇದೆ. ಆ್ಯಂಡ್ ಇವತ್ತು ವೀಕೆಂಡ್ ಆಗಿರೋದ್ರಿಂದ ತುಂಬ ಜನ ಇರ್ತಾರೆ. ಸೊ ನಿಧಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಎಷ್ಟು ಚೆನ್ನಾಗಿದೆ ನೋಡಿ. ಆ್ಯಕ್ಚುಲಿ ಇದೆಲ್ಲ ಇಂಗ್ಲೀಷ್ ಫಿಲಮ್ ನೋಡೋರಿಗೆ ಭಯ ಆಗೋಗುತ್ತೆ, ಹಾರರ್ದು. ಲಿಫ್ಟು ಅಷ್ಟೇ ಈ ಕಾಮನ್ ಇರುತ್ತೆ ಗೊತ್ತಾ, ಈ ಕ್ಲಬ್ ಲೆವೆಲ್ಸು, ಲಾಂಜ್, ಅದಕ್ಕೆ ಮಾತ್ರ ನೀವು ಆರಾಮಾಗಿ ಹೋಗ್ಬೋದು. ಬಟ್ ಎನಿ ರೂಮ್ಸ್ 6 to 7 ಹೋಗ್ಬೇಕಂದ್ರೆ ನಿಮ್ಮ ಹತ್ರ ಈ ಆ್ಯಕ್ಸಿಸ್ ಕಾರ್ಡ್ ಇರಲೇಬೇಕು. ಇಲ್ಲಾಂದರೆ ನೀವು ಯಾವ ನಂಬರ್ಸ್ ಒತ್ತಕ್ಕೆ ಆಗಲ್ಲ. ಲಾಂಜ್ ವೇರಲ್ಲಿ ಓಡಾಡ್ತಾ ಇದ್ದೀನಿ ಹೋಟ್ಲಲ್ಲಿ. ಎಲ್ಲ ರೆಡಿ ಆಗಿಬಿಟ್ಟು ವೀಕೆಂಡಿಗೆ ಮಿಂಚ್ತಾ ಇದ್ದಾರೆ. ನಾನು ಮಾತ್ರ ಲಾಂಜ್ ವೇರಲ್ಲಿದ್ದೀನಿ. ನಾನು ಜೆಪ್ಟೋ ಆರ್ಡ್ರ್ ಬರಬೇಕಿತ್ತು, ನಾನು ಅಲ್ಲಿ ನಿಂತಿದ್ದೀನಿ. ಯಾವುದೋ ಹುಡುಗಿ ಬಂದ್ಬಿಟ್ಟು ಮಮ್ಮಿ ಅಂತೆ ನಾನು ಅಂದ್ಬಿಡ್ತೀನಿ. ಅಲ್ಲ, ನಾನು ಮಮ್ಮಿ ಥರ ಕಾಣ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಕಾ? ಅಥವಾ ಯಾವುದಪ್ಪ ಖುಷಿ ಪಡಲ ಏನೋ ಪಾಪು ಅಂತ ಗೊತ್ತೇ ಇಲ್ಲ. ಹಾಂ ಅಂತ ನೋಡ್ತಾ ಇದ್ದೀನಿ. ಇದೆ ನೋಡಿ ಈ ಕಡೆ ರೂಮ್ ಪಾಟು ನೋಡಿ, ಅಲ್ಲಿ ಬ್ಲಿಂಕ್ ಆಗ್ತಾಯಿದೆಯಲ್ಲ ಹಂಗೆ. ಇಲ್ಲಿ ನೋಡಿ ಹಿಂಗೆ
ಇದಕ್ಕೇ ಹಾರರ್ ಫಿಲಮ್ ಫೀಲ್ ಬರೋದು ಅಂತ ನಾನು ಹೇಳೋದು. ಹಾಂ, ಇದು ಸಡನ್ನಾಗಿ ಹಿಂಗೇನೋ ಪಾಸ್ ಆಗೋದಿತ್ತಲ್ಲ, ಯಪ್ಪ ನಾನೇ ನಿದ್ದೆ ಮಾಡಲ್ಲ ಅನ್ಸುತ್ತೆ ಹಿಂಗೆಲ್ಲ ಮಾತಾಡಿದ್ರೆ. ನಮ್ಮ ರೂಮಿಗೆ ಬಂದಿದ್ದೀನಿ. ಯಾರಪ್ಪ ಕಂಪ್ಲೀಟಾಗಿ ರೆಡಿ ಆಗಿಬಿಟ್ಟು ಈಗ ನಮ್ಮ ಫೀಸ್ಟಿಗೆ ಬಂದಿದ್ದೀವಿ. ನಾನು ಹೇಳ್ದಂಗೆ 9 ಗಂಟೆಗೆ ಬಂದ್ವಿ, ಬಟ್ ಈಗ 9:15. ಸೊ ಯಾ, ಲೆಟ್ಸ್ ಬಿಗಿನ್. ಹೋಗೋಣ ಬನ್ನಿ, ಲೆಟ್ಸ್ ಟೇಕ್ ಅ ಸೀಟ್. ಇದು ನನ್ನ ಬರ್ತ್ಡೇಯ ಇನ್ನೊಂದು ಔಟ್ಫಿಟ್ ಆಗಿತ್ತು. ಜಸ್ಟ್ ಡಿನ್ನರ್ಗೆ ಹಾಕೊಂಡಿದ್ದೆ. ಇಟ್ಸ್ ಮೈ ಫೇವ್ರೆಟ್ ಡ್ರೆಸ್, ಯಾಕಂದರೆ ದಿಸ್ ಇಸ್ ಆ್ಯಕ್ಚುಲಿ ಮೈ ಟೈಪ್ ಆಫ್ ಡ್ರೆಸ್. ನಾನು ಈ ಥರ ತುಂಬ ಖುಷಿ ಪಡ್ತೀನಿ. ಇದು ಯುನೈಟೆಡ್ ಕಲರ್ಸ್ ಆಫ್ ಬೆನಿಟನ್ ಬ್ರ್ಯಾಂಡ್ದು. ಶರಾಟನ್ ಫೀಸ್ಟ್ ಎಂಟರ್ ಆದ್ವಿ. ಸೊ ಇಲ್ಲಿ ಪಾವ್ ಭಾಜಿ ತಿನ್ನೋಣ ಅಂತ ಅಂದ್ಕೊಂಡಿದ್ದೀವಿ. ದಿಸ್ ಇಸ್ ಓನ್ಲಿ 1 ಪಾವ್ ಲೆಫ್ಟ್. ಐ ಗೆಸ್ ಇಟ್ ಇಸ್ ಮೈ, ನನ್ನ ಹೆಸರು ಬಂದಿದೆ ಪಾವಲ್ಲಿ. ಆ್ಯಂಡ್ ಅದು ನೋಡಿ ಇಷ್ಟೇ ಉಳಿದಿದೆ. ಹಾಂ, ಅದು ನೋಡು ಅಷ್ಟೇ ಉಳಿದಿದೆ. ಓಕೆ, ಸೊ ಅಲ್ಲೆಲ್ಲ ವೆರೈಟೀಸ್ ಇದೆ. ಅಲ್ಲೇನೋ ಮಾಡ್ತಾ ಇದ್ದಾರೆ, ರ್ಯಾಪ್ಸ್ ಇದೆ ಅನ್ಸುತ್ತೆ. ರೋಲು ಏನೋ ಮಾಡ್ತಿದ್ರು ಇಲ್ಲಿ ತಂದೂರಿ ರೋಲ್ ಏನೋ ಮಾಡ್ತಿದ್ರು ಆಗಲೇ. ವೆರೈಟಿ ನೋಡಿ, ನಾನು 29ನೇ ವರ್ಷಕ್ಕೆ ಖಾಲಿನೇ ಆಗೋಗಿದೆಯಲ್ಲ, ನಾವು ಅವಲ್ಲೇ ನೋಡಿದೆ. 25ನೇ ವರ್ಷಕ್ಕೆ ವೆರೈಟಿ ತಿಂತಾ ಇದ್ದೀನಿ. ಇಲ್ಲಿ ಬಂದಿರೋದಕ್ಕೆ ವೆಜ್ಜು ತಿಂತೀನಿ. ಇಲ್ಲಿ ಬಂದ್ರು ಸಂಡಿಗೆ ಹಾಕ್ಕೊತಾ ಇದ್ದಾನೆ ನೋಡಿ, ವೆರೈಟಿ ಆಫ್ ಸಂಡಿಗೆಸ್. ನನ್ನ ಪ್ಲೇಟ್ ಇಸ್ ಲುಕಿಂಗ್ ದಿಸ್ ಬ್ಯೂಟಿಫುಲ್ ಟುಡೇ. ಆ್ಯಂಡ್ ಎಲ್ಲ ತಂದೂರಿ ಸೆಕ್ಷನ್ಸ್. ಸೊ ಈ ಎಗ್ ಇದೆಯಲ್ಲ, ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಯು ವಾಂಟ್ ಟು ಟೇಕ್ ಅ ಬೈಟ್ ಅಕ್ಷಿ? ಲುಕ್ಸ್ ಲೈಕ್ ಅ ಪಡ್ಡು, ಬಟ್ ಟೊಮ್ಯಾಟೊ ಚಟ್ನಿ ಜೊತೆ ಇದ್ದಂಗಿದೆ. ಬೇಸಿಕಲಿ ಜಸ್ಟ್ ವೈಟ್ ಪಾರ್ಟ್ ಆಫ್ ಆಮ್ಲೆಟ್. ಅಕ್ಷಯ್ ಸೇವನ ಚಾಟ್ ಹಿಯರ್. ಆ್ಯಕ್ಚುಲಿ ಇಲ್ಲಿ ಚಾಟ್ಸ್ ತಿಂದ್ವಿ ಆಯ್ತು, ಆವಾಗಲೇ ತೋರ್ಸೋದು ಮರ್ತೋದೆ. ಏನು ಚಾಟ್ಸ್ ತಿಂದ್ವಿ ನಾವು ಅವಾಗಲೇ? ಹಾಂ, ಅದು ದಹಿ ಪಾಪಡಿ ತಿಂದ್ವಿ. ಸೊ ಇಲ್ಲೆಲ್ಲ ಸಂಡಿಗೆ, ಮೊಸರನ್ನ, ರಸಮ್ ಇದೆ. ಅವೆಲ್ಲ ನಾನು ಮುಟ್ಟಲ್ಲ, ಯಾಕಂದ್ರೆ ಮನೇಲೂ ತಿನ್ಬೋದು ಅದನ್ನು. ಇಲ್ಲಿ ಇದೆ ನೋಡಿ, ಇಲ್ಲಿ ಕೊರಿಯನ್ ಪ್ಯಾನ್ ಕೇಕ್ ಮಾಡ್ತಾರೆ. ಅದು ನೋಡಿದಾಗೆ ನನಗೆ ಯಾಕೋ ಅಂತೂ. ಇಲ್ಲಿ ಹಿಟ್ಟಿದೆ ನೋಡಿ, ಆ ಹಿಟ್ಟಲ್ಲಿ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಡ್ತಾರೆ. ಡಿಸೈಡ್ ಮಾಡ್ಬೋದು. ನಾನು ಹಾಕೊಳ್ಳಿಲ್ಲ. ನಮ್ಮ ಟೇಬಲಲ್ಲಿ ಐಸ್ ಕ್ರೀಮ್ ತೊಗೋಬೇಕು ನಾನು. ಸೊ ಇಲ್ಲಿ ನೋಡಿ ವೆರೈಟೀಸ್ ಇದೆ, ಅಲ್ಲೆಲ್ಲ ಟೈಪ್ ಆಫ್ ಸಾಸ್. ಸೊ ಇಲ್ಲಿ ಫಸ್ಟ್ ಬಂದ್ಬಿಟ್ಟು ಫ್ರೆಶ್ ಫ್ರೂಟ್ ಪೇಸ್ಟ್ರಿ ಇದೆ. ಇಲ್ಲಿ ಡಚ್ ಟ್ರಫಲ್ ಸ್ಲೈಸ್ ಇದೆ. ಹೆಚ್ಚಿ ನನ್ನ ಚಾಕ್ಲೇಟ್. ಅಯ್ಯೋ ಇದೆಲ್ಲ ಇದ್ರದ್ದು ಸೌಟು, ಬೇರೆ ಸೌಟ್ ಇದೆ. ಆ್ಯಂಡ್ ನೆಕ್ಸ್ಟ್ ಇದು ಬಂದು ಕಾಣಿಸ್ತಾ ಇಲ್ಲ ಏನು ಅಂತ. ಇದು ಚಾಕ್ಲೇಟ್ ಬಾನೆಟ್ ಅಂತೆ, ಬೇಡ ಜೆಲಿ ಟೈಪ್ಸ್ ಇದೆ. ಆ್ಯಂಡ್ ಇದಕ್ಕೂ ಹೆಸರಿಲ್ಲ, ಚೆನ್ನಾಗಿದೆ. ಇಲ್ಲಿ ಆ್ಯಕ್ಚುಲಿ ಇದು ಆಲ್ಮಂಡಿಗೆ ನೋಡಿ ಗೋಲ್ಡ್ ಕಲರ್ ಮಾಡಿದ್ದಾರೆ, ಬೇಡ. ಹಾಂ ತಗೋಣ. ಆ್ಯಂಡ್ ದಿಸ್ ಇಸ್ ಆ್ಯಪಲ್ ಕ್ರಂಬಲ್ ಟಾರ್ಟ್. ನಾನು ಮುಂಚೆ ಟಾರ್ಟ್ಸ್ನ ಜಾಸ್ತಿ ತಿಂತಿದ್ದೆ, ಬಟ್ ಈಗ ಇಷ್ಟ ಆಗಲ್ಲ. ಆ್ಯಂಡ್ ಇದು ಪಿಸ್ಟ್ಯಾಶು ಬೆರಿ ಏನೋ ಇದೆ ಸಮಥಿಂಗ್. ಇದು ನೋಡಿ, ಇದು ಬೇರೆ ಥರ ಇದೆ. ಐ ಥಿಂಕ್ ದಿಸ್ ಇಸ್ ಸ್ಪಾಂಜ್ ಕ್ರಸ್ಟ್ ಟೈಪ್ ಇದೆ. ಆ್ಯಂಡ್ ದಿಸ್ ಇಸ್ ಬ್ಲ್ಯಾಕ್ ಫಾರೆಸ್ಟ್. ಇಲ್ಲಿ ನಮ್ಮ ಲಾಡು ಇಟ್ಟಿದ್ದಾರೆ. ಏನು ತುರ್ದು ಬೇಸನ್ ಲಾಡು ಅನಿಸುತ್ತೆ. ಇದು ನೋಡಿ ಏನೋ ಇಟ್ಟಿದ್ರು. ಈ ಜಾಮೂನ್ ಶೇಪ್ ನೋಡಿ ಗೈಸ್, ಯಪ್ಪ. ಇದು ಆಲ್ಕೋವಾ, ನಂದಿನಿ ಆಲ್ಕೋವಾ. ಆ್ಯಂಡ್ ಇದು ಪಕ್ಕೀಸಾ ಅಂತಿದೆ, ನಮ್ಮ ಚಮಚಮ್ ಥರ ಕಾಣಿಸ್ತಾ ಇದೆ. ಆ್ಯಂಡ್ ಇದು ಚಂದ್ರಕಲಾ ಅಂತಿದೆ, ಬಟ್ ಇದು ಬಾದುಷಾ ಟೈಪ್ಸ್. ಆ್ಯಂಡ್ ಐಸ್ ಕ್ರೀಮ್ ಬೇಕು ಅಂತ ಅಕ್ಷಯ್ಗೆ ಐಸ್ ಕ್ರೀಮ್ ಅಲ್ಲೊಂದು 2 ಇದೆ, ತಡೀರಿ. ಆ್ಯಕ್ಚುಲಿ ಫೀಸ್ಟಿಗೆ ಬರೋದೇ ಮೇನ್ ಈ ಸೆಕ್ಷನ್ಗೆ, ಬಿಕಾಸ್ ಐ ಲವ್ ದ ಡೆಸರ್ಟ್ಸ್ ಹಿಯರ್. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲೆಲ್ಲ ಥರ ಫ್ರೂಟ್ಸ್ ಇಟ್ಟಿದ್ದಾರೆ. ಆ್ಯಂಡ್ ವಾ, ಸೊ ಇಲ್ಲಿ ನೋಡಿ ಚಾಕ್ಲೇಟ್ ಬ್ರೌನಿ ಪುಡ್ಡಿಂಗ್ ಇದೆ. ಸ್ವಲ್ಪ ತಳ ಹತ್ಬಿಟ್ಟಿದೆಯಾ ಅಂತ ಗೊತ್ತಿಲ್ಲ. ಆ್ಯಂಡ್ ಇದು ರೈಸ್ ಕೀರ್. ಇದು ನಾನು ತಿನ್ನಲ್ಲ, ಯಾಕಂದ್ರೆ ಮೆಜಾರಿಟಿ ಮದುವೆ ಮನೇಲಿ ಸಿಗುತ್ತೆ. ಹಾಂ ಇಲ್ಲ ಇದನ್ನು. ಇಲ್ಲೆಲ್ಲ ಹೆಲ್ತಿ ಸೆಕ್ಷನ್ಸ್ ಆಯಿತಾ. ಈ ಆಲೂಗಡ್ಡೆ, ಡ್ರೈ ಫ್ರೂಟ್ಸು, ಅದೇನೋ ಇದು ಕ್ಯೂಯಿಂಗ್ ಇದೆ, ನನಗೆ ಹೆಸರು ಗೊತ್ತಿಲ್ಲ. ಇಲ್ಲಿದೆ ಏನೋ ಇದೆ ನೋಡಿ ಇದ್ರದ್ದು. ದಿಸ್ ಇಸ್ ಲಾಟ್ ಆಫ್ ಥಿಂಗ್ಸ್. ಆ್ಯಕ್ಚುಲಿ ನಾರ್ಮಲಾಗಿ ಬಂದರೆ ಸ್ವಲ್ಪ ಸೌತೆಕಾಯಿ ಈರುಳ್ಳಿ ಹಾಕ್ಕೊತೀವಿ, ಬಟ್ ಐ ಆಮ್ ಫುಲ್ ಟುಡೇ. ಆ್ಯಂಡ್ ಐ ಡೋಂಟ್ ನೋ ವಾಟ್ ದಿಸ್ ಇಸ್. ನಿಮಿಷ ತಡೀರಿ, ಏನು ನೋಡೋಣ, ಗೊತ್ತಿಲ್ಲ. ಅಕ್ಷಿದ್ನ ಕೇಳೋಣ. ಸೊ ಯಾ, ಈ ಥರ ಎಲ್ಲ ಹೆಲ್ತಿ ಆಪ್ಷನ್ಸ್ ಇರುತ್ತೆ. ನಾನು ಅದನ್ನೆಲ್ಲ ಬಿಟ್ಟು ಅನ್ಹೆಲ್ತಿನೇ ಆಪ್ಟ್ ಮಾಡೋದು. ನೋಡಿ ಇಲ್ಲಿ ಇನ್ನೂ ತುಂಬ ಆಪ್ಷನ್ಸ್ ಇತ್ತಾಯ್ತಾ. ಇದು ಫ್ರೋಝನ್, ಇವೆಲ್ಲ ತಣ್ಣಗಿರುತ್ತೆ. ಈ ಸ್ಯಾಲಾಡ್ಸು ವೆರೈಟಿ ಇದೆ ನೋಡಿ, ಇದೆಲ್ಲ ಈ ಥರ ಎಲ್ಲ ಇರುತ್ತೆ. ಅವೆಲ್ಲ ಬಿಟ್ಟು ನಾನು ಅಲ್ಲಿ ಜಂಕೆ ತಿನ್ನೋದು. ಅಕ್ಷಿತ್ ಇಸ್ ಪ್ರಿಪೇರಿಂಗ್ ಕಸ್ಟಮೈಸ್ಡ್ DVC ಫಾರ್ ಮೀ. ಅಯ್ಯೋ ಕ್ಯಾಶು, ಈ ಕ್ಯಾಶು ಎಲ್ಲ ಅವನಿಗೆ ಹಾಕೋತಾ ಇರೋದು. ಅಷ್ಟು ಕ್ಯಾಶು ಎಲ್ಲ ಅವನಿಗೆ ಹಾಕೊತಾ ಇರೋದು.
ಹಾಂ ಬನ್ನಿ. ಸೊ ಇಷ್ಟು ಡೆಸರ್ಟ್ಸ್ ತೊಗೊಂಡಿದ್ದೀವಿ ಸದ್ಯಕ್ಕೆ. ಜಸ್ಟ್ ಬ್ರೌನಿ, ಇಟ್ ಈಸ್ ಅ ಬ್ರೌನಿ ಪುಡ್ಡಿಂಗ್. ಸೊ ಅಕ್ಷಿ ಪ್ರಿಪೇರ್ ಮಾಡಿರೋ DBC ತಿಂತೀನಿ. ಲಾಟ್ ಆಫ್ ಗೋಡಂಬಿ. ಚೆನ್ನಾಗಿದೆ. ಮದುವೆ ಚಾಕ್ಲೇಟ್ ಸಿಗ್ತಿದೆ ಬರೀ ಗೋಡಂಬಿ ಅಲ್ಲ. Brown is actually nice. With original Serena. ವೆರಿ ಗುಡ್ ಮಾರ್ನಿಂಗ್. ಸೊ ಇದು ನನ್ನ ಬರ್ತ್ಡೇಯ ನೆಕ್ಸ್ಟ್ ಡೇ. ಊಟ ಮುಗಿಸ್ಕೊಂಡು ಹೋಗಿ ಶಿಸ್ತಾಗಿ ಮಲ್ಕೊಂಬಿಟ್ಟೆ, ಅಷ್ಟು ಟಯರ್ಡ್ ಆಗಿತ್ತು. ಆ್ಯಂಡ್ ಹಿಂಗೆ ಸುಮ್ಮನೆ ಎದ್ದಿದ್ನೆಲ್ಲ ಫ್ರೆಶ್ ಆಗಿ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಇದು ನೋಡಿ ಎಂಥ ವ್ಯೂ ಅಂದರೆ, ನಾನು ಸುಮ್ಮನೆ ಕೂತ್ಕೊಂಡು ಸ್ಟೇರ್ ಮಾಡ್ತಾಯಿದ್ದೀನಿ ಅಂತ. ಎಷ್ಟು ಜನ ಎಂಪ್ಲಾಯೀಸ್ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ, ಅಷ್ಟು ಬೆಳಿಗ್ಗೆ ಜನ ಮಾಲಿಗೆ ಬರ್ತಾ ಇದ್ದಾರೆ. ನಂಗೊಂಥರ ಕಾಮಾಗಿತ್ತು ನೋಡೋದಕ್ಕೆ, ಗೊತ್ತಾ. ದಿಸ್ ಸೋ ಮಚ್ ಲೈಫ್ ದೇರ್. ಎಷ್ಟು ಜನದ ಮನೆ ಇದೆ, ಎಷ್ಟು ಜನ ಕೆಲಸ ಇದೆ. ಸೊ ಐ ಫೆಲ್ಟ್ ಹ್ಯಾಪಿ. ಆ್ಯಂಡ್ ಆ್ಯಸ್ ಯೂಶ್ವಲ್ ನನ್ನ ನೈಟ್ ಪ್ಯಾಂಟ್ಗೆ ಒಂದು ಶರ್ಟ್ ಚೇಂಜ್ ಮಾಡಿಕೊಂಡೆ. ಐ ವಾಸ್ ವೆರಿ ಲೇಝಿ. ನಾನು ಎದ್ದಿದ್ದು ಲೇಟ್ ಆಗಿರೋದಂದ್ರೆ ಬ್ರೇಕ್ಫಾಸ್ಟ್ ಮುಗ್ದೋಗುತ್ತೆ ಅಂತ ಪಟ ಅಂತ ಎದ್ದು ಫ್ರೆಶ್ ಅಪ್ ಆಗಿ ಓಡ್ತಾ ಇದ್ದೆ. ಇದು ನೋಡಿ ನಾನು 1 ಡೇ ಸ್ಟೇಗೆ 3 ಜೊತೆ ಚಪ್ಪಲಿ ತೊಗೊಂಡೋಗಿದ್ದೀನಿ ಅಂತ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಎಂಥ ಫ್ರೆಶ್ ಜ್ಯೂಸ್ ಇಟ್ಟಿದ್ದಾರೆ. ವಾಟರ್ ಮೆಲನ್, ಪೈನಾಪಲ್, ಆರೆಂಜ್, ABC, ಫ್ರೂಟ್ಸ್ ಇದೆ. ಫ್ರ್ಯಾಂಕಾಗಿ ಹೇಳಬೇಕಂದ್ರೆ ನನಗೆ ಬ್ರೇಕ್ಫಾಸ್ಟ್ ತುಂಬಾ ಇಷ್ಟ ಆಯಿತು. ನಾನಂತೂ ತುಂಬ ತಾಳ್ಮೆಯಿಂದ ನಿಧಾನಕ್ಕೆ ತಿಂತಿದ್ದೆ. ಆ್ಯಂಡ್ ಇಷ್ಟು ಥರ ವೈಡ್ ಸ್ಪ್ರೆಡ್ ಆಫ್ ಬ್ರೆಡ್ಸ್ ಆ್ಯಂಡ್ ಸ್ವೀಟ್ಸ್ ಇತ್ತು. ಆ್ಯಂಡ್ ಇದೆಲ್ಲ ನಂಗೆ ಇಷ್ಟ ಆಯ್ತಾರೆ. ಟ್ರೈ ಮಾಡೋಕ್ಕೆ ಹೊಟ್ಟೆ ತುಂಬ ತಿನ್ನೋಕ್ಕಾಗಲ್ಲ, ಬಟ್ ಟ್ರೈ ಮಾಡಿದೆ. ಎಗ್ಗು, ಸಾಸೇಜಸ್ಸು, ಸ್ಟೀಮ್ಡು, ಬೇಕನ್ಸು, ಏನೇನೋ ಸಿಕ್ಕಾಪಟ್ಟೆ ಇತ್ತು. ಇಡ್ಲಿ, ದೋಸೆ, ಸಾಂಬಾರೆಲ್ಲ ನಾನು ಮುಟ್ಟಕ್ಕೆ ಹೋಗಲಿಲ್ಲ. ಆ್ಯಂಡ್ ಇದು ನಂಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಇದೆಲ್ಲ ಹಮ್ಮಸ್ ಆಯಿತಾ, ಅದನ್ನು ತೊಗೊಂಡಿದ್ದು ಜೊತೆಗೆ ತಿನ್ನೋದು. ಆ್ಯಂಡ್ ಈ ಕಡೆ ಪಾರ್ಟು ಫ್ರೂಟ್ಸ್ ಇತ್ತು. ಆ್ಯಂಡ್ ಇದೆಲ್ಲ ಸ್ವಲ್ಪ ಕೋಲ್ಡ್, ಇದು ಯೋಗರ್ಟ್ಸ್ ಎಲ್ಲ, ಇದೆಲ್ಲ ನಾನು ಯಾಕೆ ಕುಡಿಲಿ ಅಂತ ಮುಟ್ಲೂ ಇಲ್ಲ ನಾನು. ಆ್ಯಂಡ್ ಈ ಸೆಕ್ಷನ್ಗೆ ಬಂದರೆ ಎಲ್ಲ ಥರ ಡ್ರೈ ಫ್ರೂಟ್ಸ್ಗಳಿತ್ತು. ನಾನು ಎಷ್ಟು ಜನ ನೋಡಿದೆ ಗೊತ್ತಾ, ಗೋಡಂಬಿ ಕೈ ತುಂಬ ಹಾಕ್ಕೊಂಡು ಹೋಗ್ತಿದ್ರು. ನನಗೇನು ಅದು ಮುಟ್ಲಿಲ್ಲ. ಇದೆಲ್ಲ ನೋಡಿ ಇಡ್ಲಿ, ಪಡ್ಲಿ, ಪರಾಟ, ಆ ಕಡೆ ನಾನು ತಿರುಗೂ ಹೋಗಲಿಲ್ಲ ಗೊತ್ತಾ. ಮತ್ತು ಇದೆಲ್ಲ ಬಾಳೆಕಾಯಿ ಚಿಪ್ಸ್ ಆ್ಯಂಡ್ ಸೂಶಿ ಇತ್ತು ಬ್ರೇಕ್ಫಾಸ್ಟ್ಗೆ. ಇದು ಸೋ ಸರ್ಪ್ರೈಸ್ ಗೊತ್ತಾ. ನೋಡಿ ಪ್ಲೇಟ್ ನಂಬರ್ 1 ಇದು. ಹಾಯ್, ಗುಡ್ ಮಾರ್ನಿಂಗ್. ನೋ ನಥಿಂಗ್, ಥ್ಯಾಂಕ್ ಯು. ನನ್ನ ಬ್ರೇಕ್ಫಾಸ್ಟ್ ಪ್ಲೇಟ್ ನೋಡಿ, ಪ್ಲೇಟ್ ನಂಬರ್ 1. ಇದು ಡಿಮ್ಸಮ್, ಚಿಕನ್ ಡಿಮ್ಸಮ್, ಆಮೇಲೆ ಇದು ಫಿಶ್ ಬಟರ್, ಇದೇನೋ ಎಗ್ಗು, ಚಿಕನ್ ಸಾಸೇಜು, ಆಮೇಲೆ ಪೊಟ್ಯಾಟೊ ಫಸ್ಟ್ ಹಾಕೊಂಬಂದಿದ್ದೀನಿ. ನನ್ನ ಪ್ಲೇಟ್ ನಂಬರ್ 2 ಬರ್ಲೈನರ್ಸ್, ಆಮೇಲೆ ಅದೇನೋ ಮ್ಯಾಂಗೋದು ಮತ್ತು ಪೈನಾಪಲ್ದಿತ್ತು. ಆಮೇಲೆ ಬೇರೆ ಥರ ಫ್ರೂಟ್ಸು ಟ್ರೈ ಮಾಡೋಣ, ಒಳ್ಳೆ ಹುಡುಗಿ ಆಗೋಣ ಅಂತ ತಿಂದೆ. ಆ್ಯಕ್ಚುಲಾಗಿ ನಂಗೆ ಇಷ್ಟ ಆಯಿತು. ನೆಕ್ಸ್ಟ್ ಬಂದು ಕಾರ್ನ್ ಮತ್ತು ವಾಂಗಿಬಾತ್ ಹಾಕೊಂಡು ಟಿಪಿಕಲಾಗಿ ತಿಂದು ಎದ್ದು ಬಂದೆ. ರೆಡಿ ಫಾರ್ ದ ಡೇ 2 ಹಿಯರ್. ಅಂದರೆ ಇವಾಗ ಚೆಕ್ಔಟ್ ಮಾಡ್ತಾಯಿದ್ದೀವಿ. ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್. ಸೇಮ್ ಔಟ್ಫಿಟ್ನೇ ನಾನು ಬರ್ತ್ಡೇ ನೈಟ್ ಹಾಕಿದ್ದೆ, 5th ನೈಟ್. ಕೇಕ್ ಕಟ್ ಮಾಡೋ ಟೈಮ್ಗೆ ಹಾಕಿದ್ದೆ. ಬಟ್ ಇವತ್ತು ಡೆನಿಮ್ ಹೀಲ್ ಹಾಕಿದ್ದೀನಿ ನೋಡಿ, ದೊಡ್ಡದಾಕಿದ್ದೀನಿ. ಅದಕ್ಕೆ ಅಷ್ಟೆಲ್ಲ ಬ್ಯಾಗ್ ನಮ್ಮದು ಒಂದು ದಿನಕ್ಕೆ. ಸೊ ಎಸ್, ಈಗ ಹಂಗೆ ಚೆಕ್ಔಟ್ ಮಾಡೋಕ್ಕೆ ಕಾಲ್ ಮಾಡಬೇಕು. ಟೈಮ್ ಟು ಕಾಲ್, ಚೆಕ್ಔಟ್ ಮಾಡಿ. ಓ, ವೈರ್ಲೆಸ್ ನಂಬರ್ 0. ಗುರು ಕನೆಕ್ಟ್ ಆಗ್ತಿಲ್ಲ. ನಾನಿಂದ ದದ್ದು ಅಂದರೆ ಅಲ್ಲಿ ನಂಬರ್ ಹೊತ್ಬಿಟ್ಟು ಇಲ್ಲಿ ಹಲೋ ಅಂತಿದ್ದೀನಿ. ಸೊ ಇದು ಈ ಥರ ಇದೆಯಲ್ಲ, ಇಲ್ಲಿ ಫಸ್ಟ್ ನಾನು ಟಾಕ್ ಒತ್ತಿ 0 ಒತ್ತೀನಿ. ಕಾಲ್ ಆಗುತ್ತೆ. ಹಲೋ, ವಿ ಆರ್ ಫ್ರಮ್ ರೂಮ್ 823. ವಿ ಆರ್ ಚೆಕಿಂಗ್ ಔಟ್. ಕ್ಯಾನ್ ಯು ಸೆಂಡ್ ಸಂಬಡಿ? ಎಸ್. Couple, just a suitcase and few bags. Yes, it is according to them, but no need of at all. No big bags. Okay, thank you. Cut aita? Oh, cut aita. It's okay. It's okay. It was a beautiful birthday. ಚೆನ್ನಾಗಿತ್ತು. ತುಂಬ ಜನ ಜೊತೆ ಸೆಲೆಬ್ರೇಟ್ ಮಾಡಿಕೊಂಡೆ. ಆ್ಯಂಡ್ ಈಗ ಒಳ್ಳೆ ವ್ಯೂ ಇರೋ ರೂಮಲ್ಲಿ ಸ್ಟೇ ಆಗಿದ್ವಿ. ಮಜ್ಜಾ ಅಂದರೆ ಮಜ್ಜಾ ಇತ್ತು. ಈಗ ಏನಂತ ಕ್ರೀಮ್ ಹಚ್ಕೊಂಡಿಲ್ಲ, ಸುಮ್ಮನೆ ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ ಫ್ರೆಶ್ ಅಪ್ ಆಗಿ. ಯಾಕಂದರೆ
ವಿ ಹ್ಯಾವ್ ಎನ್ ಅನದರ್ ಪ್ಲ್ಯಾನ್ಸ್. ಸೊ ಇಲ್ಲಿಂದ ನಾವು ಮತ್ತೊಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಇಲ್ಲಿಂದ ಡೈರೆಕ್ಟ್ ಅಲ್ಲ, ಆಬ್ವಿಯಸ್ಲಿ ಮನೆಗೆ ಹೋಗಿ ಒಂದು ರಾಶಿ ಬ್ಯಾಕ್ ಪ್ಯಾಕ್ ಮಾಡ್ಕೋಬೇಕು. ನೀವೇ ನೋಡಿದ್ರಿ ಒಂದು ದಿನಕ್ಕೆ ನಾನು ಎಷ್ಟು ಎತ್ಕೊಂಬಂದಿದ್ದೀನಿ ಅಂತ. ಸೊ ಇನ್ನೊಂದು 4-5 days ಐ ವಿಲ್ ಬಿ ಟ್ರಾವೆಲಿಂಗ್ ಅಗೇನ್. ಅದಕ್ಕೋಸ್ಕರ ಬ್ಯಾಕ್ ಪ್ಯಾಕ್ ಮಾಡಬೇಕು. ಮಾಡಿಕೊಂಡು ಲೀವ್. ಈಗಲೂ ನಿದ್ದೆ ಬರ್ತಾ ಇದೆ. ಬಾತ್ ಟಬಲ್ ಎಷ್ಟು ಚೆನ್ನಾಗಿ ರಿಲ್ಯಾಕ್ಸ್ ಆಯಿತು ಗೊತ್ತಾ ನನಗೆ. ಬಟ್ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಲಿಲ್ಲ. ಸಿಯುದೆ ಅದು ಸ್ವಿಮ್ಮಿಂಗ್ ಪೂಲು, ನಾವು ಹೋಗಲಿಲ್ಲ. ಆಚೆ ಮಳೆ ಇದೆ, ಥಂಡಿ ಇದೆ. ಕೋಲ್ಡ್ ಆಗಿಬಿಟ್ರೆ ನನ್ನ ಕೆಲಸಗಳೇ ಮುಗಿಯೋಲ್ಲ. ಲಾಡ್ ಆಫ್ ಪೆಂಡಿಂಗ್ ವರ್ಕ್ ಇದೆ. ಸೊ ಯಾ ಅಷ್ಟೇ ಗೈಸ್. ಈಗ ಇಲ್ಲಿಂದ ಚೆಕ್ಔಟ್ ಮಾಡುವ ಸಮಯ. ಅಣ್ಣ ಬಂದು ಲಗೇಜ್ ಎತ್ಕೊಂಡು ಹೋಗ್ತಾನೆ ಆ್ಯಂಡ್ ಮನೆಗೆ ಹೋಗೋದು. ದಟ್ಸ್ ಇಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಆ್ಯಂಡ್ ಸುಮಾರು ಜನ ನಂಗೆ ವಿಶಸ್ ಕಳಿಸಿದ್ದೀರಾ. ನಾನು ಎಲ್ಲ ಸೋಷಿಯಲ್ ಮೀಡಿಯಾಲ್ಲೂ ತೆಗೆದುಬಿಟ್ಟಿದ್ದೀನಿ ನನ್ನ ಬರ್ತ್ಡೇ ಅನ್ನೋದನ್ನ. ಐ ಹ್ಯಾವ್ ನಾಟ್ ಮೆನ್ಷನ್ ದ ಡೇಟ್, ಬಟ್ ಸ್ಟಿಲ್ ಎಷ್ಟು ಜನ ನೆನ್ಪಿಟ್ಕೊಂಡು ವಿಶ್ ಮಾಡಿದ್ದೀರಾ. ಇವನ್ ಮೈ ಕೊಲೀಗ್ಸ್. ಥ್ಯಾಂಕ್ ಯು ಸೋ ಮಚ್. ಫಾರ್ ಎವರ್ ಗ್ರೇಟ್ಫುಲ್. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್. ನನ್ನ ನೇಲ್ಸ್ ಮಾಡಿಸ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಆ್ಯಂಡ್ ದಿಸ್ ಇಸ್ ನಾಟ್ ಅ ಸಲೂನ್ ಅಥವಾ ನೇಲ್ ಬಾರ್ಸ್, ನೇಲ್ ಸ್ಟುಡಿಯೋಗೆ ಹೋಗ್ತಾ ಇಲ್ಲ, ಮನೆಗೆ ಕರ್ಸ್ಕೊಂಡು ನೇಲ್ಸ್ ಮಾಡಿಸ್ಕೊತಾ ಇದ್ದೀನಿ. ಐ ಆಮ್ ಸೋ ಎಕ್ಸೈಟೆಡ್. ನಾನು ಬರ್ತಾಯಿದ್ದ ದಿನ ನನಗೆ ತುಂಬ ಫ್ರೆಶ್ ಬ್ಯೂಟಿಫುಲ್ ನೇಲ್ಸ್ ಇರುತ್ತೆ ಅಂತ. ನನಗೆ ಚಿಕ್ಕವಳಿದ್ದಾಗಿಂದನೂ ಅಂದರೆ ನನ್ನ ಬುದ್ಧಿ ಬಂದಾಗಿಂದನೂ ನಾನು ಇದೇ ಥರ ನೇಲ್ಸ್ಗೆ ಸ್ವಲ್ಪ ಬ್ರೈಟ್ ಕಲರ್ಸ್ ಹಾಕ್ಸ್ಕೊತೀನಿ. ನಾನು ಅವಾಗ ಉಜ್ಕೊಂಡು ಹೊಸ ನೇಲ್ ಪಾಲಿಶ್ ಹಾಕೊತಾ ಇರ್ತೀನಿ. ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ಐ ವಾಸ್ ಸೋ ಕ್ರೇಜಿ. ಅಂದರೆ ಎಲ್ಲ ಒಂದೊಂದು ನೇಲ್ಸ್ಗೆ ಒಂದೊಂದು ಕಲರ್ ಹಾಕೊತಾ ಇದ್ದೆ. ಸೊ ನನಗೆ ನೇಲ್ ಕಲರ್ಸ್ ಪರ್ಸ್ನಲಿ ತುಂಬ ಇಷ್ಟ ಆಗುತ್ತೆ. ಕಾಲ್ದು ನಾನು ಅಷ್ಟು ಫ್ರೀಕ್ವೆಂಟಾಗಿ ಚೇಂಜ್ ಮಾಡಲ್ಲ, ಬಟ್